ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ನಿಮಗೆ ಹೇಳಿಕೊಟ್ಟಿರುವಂತಹ ವಿಷಯ ಒಂದು ಬ್ರೇಕಿಂಗ್ ನ್ಯೂಸ್. ಅದೇನೆಂದರೆ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಮುಂದೂಡಿಕೆಯಾಗಿದೆ. ಇದೇ ಯುಗಾದಿ ಅಂದರೆ ಮಾರ್ಚ್ 19ನೇ ತಾರೀಕಿಗೆ ಯಶ್ ಅವರ ಟಾಕ್ಸಿಕ್ ಚಿತ್ರ ತೆರೆ ಕಾಣಬೇಕಾಗಿತ್ತು. ಆದರೆ ಇದೀಗ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಮಾರ್ಚ್ 19ರ ಬದಲಾಗಿ ಜೂನ್ 4ನೇ ತಾರೀಕು ಟಾಕ್ಸಿಕ್ ಬಿಡುಗಡೆ ಆಗ್ತಾ ಇದೆ. ಯುದ್ಧದ ಸನ್ನಿವೇಶ ಇತ್ತೀಚೆಗೆ ನಡೀತಾ ಇರುವುದ ಕಾರಣದಿಂದಾಗಿ ಇಸ್ರೇಲ್, ಇರಾನ್, ಅಮೆರಿಕ ಸೇರಿದಂತೆ ಹಲವಾರು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧಗಳ ಸನ್ನಿವೇಶ ನಡೀತಾ ಇರುವ ಕಾರಣಕ್ಕಾಗಿ ನಾವು ಟಾಕ್ಸಿಕ್ ಚಿತ್ರವನ್ನು 19ನೇ ತಾರೀಕು ಬಿಡುಗಡೆ ಮಾಡ್ತಾ ಇಲ್ಲ ಅಂತ KVN ಮತ್ತು ಯಶ್ ಅವರು ತಮ್ಮ ಸಾಮಾಜಿಕ ತಾಣದಲ್ಲಿ ಹೇಳಿಕೊಂಡಿದ್ದಾರೆ, ಅಧಿಕೃತವಾಗಿ ಬರೆದುಕೊಂಡಿದ್ದಾರೆ. ಹಾಗಾಗಿ ಜೂನ್ 4ನೇ ತಾರೀಕು ಟಾಕ್ಸಿಕ್ ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ರಣವೀರ್ ಸಿಂಗ್ ನಟನೆಯ ದುರಂಧರ್ 2 ಈ ಚಿತ್ರ ಕೂಡ ಮಾರ್ಚ್ 19ನೇ ತಾರೀಕು ಬಿಡುಗಡೆ ಆಗುವುದಾಗಿ ಘೋಷಣೆ ಆಗಿತ್ತು. ಅದೀಗ ಅದರಂತೆ ಮಾರ್ಚ್ 19ನೇ ತಾರೀಕೆ ತೆರೆಗೆ ಬರ್ತಾ ಇದೆ. ಈ ಎರಡೂ ಚಿತ್ರಗಳು ಬಹಳ ನಿರೀಕ್ಷೆ ಇದ್ದು, ಈ ಒಂದು ಎರಡೂ ಚಿತ್ರಗಳ ಬಿಡುಗಡೆಯನ್ನು ಒಂದೇ ದಿವಸ ಇಟ್ಟದ್ರಿಂದ ಪೈಪೋಟಿಗೆ ಬೀಳಬಹುದು ಅನ್ನುವ ಕಾರಣಕ್ಕಾಗಿ ಹೇಳಲಾಗ್ತಾ ಇತ್ತು. ಆದರೆ ಈಗ ಟಾಕ್ಸಿಕ್ ಆ ದಿವಸ ಬಿಡುಗಡೆ ಆಗ್ತಾ ಇಲ್ಲ. ಇನ್ನು ಮುಂದಿನ ದಿವಸದಲ್ಲಿ ಜೂನ್ 4ನೇ ತಾರೀಕು ಅದು ತೆರೆಗೆ ಬರ್ತಾ ಇದೆ. ಹಾಗಾಗಿ ಇನ್ನು ಮತ್ತೆ ಈಗ ಆಲ್ರೆಡಿ ಯಶ್ ಅವರ ಅಭಿನಯದ ಟಾಕ್ಸಿಕ್ 2 ಟೀಸರ್ ಮತ್ತು ಒಂದು ಹಾಡಿನ ಮೂಲಕ ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಇನ್ನು KVN ಸಂಸ್ಥೆ ಈ ಹಿಂದೆ ಕೂಡ KD ವಿಷಯದಲ್ಲಿ ಕೂಡ ಚಿತ್ರದ ಬಿಡುಗಡೆಯನ್ನು ಮುಂದೂಡ್ತಾ ಬಂದಿತ್ತು. ಏನಂದರೆ 2025ರಲ್ಲೇ KD ತೆರೆಗೆ ಬರುತ್ತೆ ಅಂತ ಹೇಳಲಾಗಿತ್ತು. 2025ರ ಯುಗಾದಿ, ದೀಪಾವಳಿ ಈ ಎಲ್ಲ ಡೇಟ್ಗಳನ್ನು ಹೇಳಲಾಗಿತ್ತು. ಆದರೆ ಅದು ಯಾವುದೂ ಬರಲಿಲ್ಲ. ಈಗ 2026 ಏಪ್ರಿಲ್ 30ನೇ ತಾರೀಕು ಅಂತ ಅನೌನ್ಸ್ ಮಾಡಿದ್ದಾರೆ. ಪ್ರೇಮ್ ನಿರ್ದೇಶನದಲ್ಲಿ ಬಂದಿರುವಂತಹ ಚಿತ್ರದ ಕುರಿತಾಗಿಯೂ ಬಹುತಾರಾಂಗಣದ ಈ ಚಿತ್ರದ ಬಗ್ಗೆ ಬಹಳ ನಿರೀಕ್ಷೆ ಇದೆ. ಅದಿನ್ನೇನಾಗುತ್ತೆ ಅನ್ನೋದು ನೋಡಬೇಕಾಗಿದೆ. ಇನ್ನು ಟಾಕ್ಸಿಕ್ ಚಿತ್ರತಂಡ ಈ ಮಧ್ಯದಲ್ಲಿ ಮಾರ್ಚ್ 8ನೇ ತಾರೀಕು ಅಂದರೆ ಮಹಿಳಾ ದಿನಾಚರಣೆ ದಿನ ಟ್ರೇಲರ್ ಬಿಡುಗಡೆ ಮಾಡ್ತೀನಿ ಅಂತಲೇ ಹೇಳಿತ್ತು. ಆದರೆ ಆ ಟ್ರೇಲರ್ ಬಿಡುಗಡೆಯನ್ನು ಕೂಡ ಈಗ ಮುಂದೂಡಲಾಗಿದೆ. ಸದ್ಯಕ್ಕೆ ಯಾವುದೇ ಟ್ರೇಲರು ಬರ್ತಾ ಇಲ್ಲ. ಈ ಭಾನುವಾರ ಯಾವುದೇ ಕಾರ್ಯಕ್ರಮ ಇಲ್ಲ ಬೆಂಗಳೂರಿನಲ್ಲಿ ಅಂತ ಚಿತ್ರತಂಡದವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಟಾಕ್ಸಿಕ್ನ ಟ್ರೇಲರ್ ಯಾವಾಗ ಬರುತ್ತೆ ಅನ್ನೋದನ್ನು ಮುಂದಿನ ದಿವಸದಲ್ಲಿ ಹೇಳಲಾಗುತ್ತೆ. ಇದಕ್ಕೂ ಹೆಚ್ಚಿನ ವಿಷಯಗಳು ಏನಾದರೂ ತಿಳಿದು ಬಂದರೆ ನಾವು ಖಂಡಿತವಾಗಿ ನಿಮ್ಮ ಈ ಒಂದು ಚಾನಲ್ನ ಮೂಲಕ ನಿಮಗೆ ತಿಳಿಸ್ತೀವಿ. ನಮ್ಮ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.